ವೀಕ್ಷಕರೇ, ಸುದ್ದಿಯ ಸಿಂಹಾಸನ ನಮ್ಮ ಹಾಸನ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸೋನಾ ನಾಯ್ಕ್. ಮೊದಲಿಗೆ ಮುಖ್ಯಾಂಶಗಳು. ಕಡ್ಡಾಯವಾಗಿ 60% ಕನ್ನಡ ನಾಮಫಲಕ ಬಳಸಿ, ತಪ್ಪಿದ್ದಲ್ಲಿ ಮಸಿ ಬಳಿತೀವಿ, ಕರವೇ ಎಚ್ಚರಿಕೆ. ಹಸ್ತಾಂತರ ಸ್ವತ್ತುಗಳ ಶೀಘ್ರವಾಗಿ ಖಾತೆ ಮಾಡಿಕೊಡುತ್ತಿದ್ರೆ ಪ್ರತಿಭಟನೆ, ತಮಲಾಪುರ ಗಣೇಶ್ ಎಚ್ಚರಿಕೆ. ಕರ್ನಾಟಕದಲ್ಲಿ 69% ಕನ್ನಡ ಬಳಕೆಯ ನಾಮಫಲಕಗಳು ಇರಬೇಕು. ಇಲ್ಲವಾದಲ್ಲಿ ಫೆಬ್ರವರಿ 28ರೊಳಗೆ ನಮ್ಮ ಸಂಘಟನೆಯಿಂದ ಮಾತೃಭಾಷೆ ಬಳಕೆ ಮಾಡದೇ ಇರುವ ಕಡೆ ಮಸಿ ಬಳಿಯುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಕರವೇ ಜಿಲ್ಲಾ ಉಪಾಧ್ಯಕ್ಷ ಸೀತಾರಾಮು ಹಾಸನದಲ್ಲಿ ಎಚ್ಚರಿಕೆ ನೀಡಿದರು. ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಘಟಕದ ಕಾರ್ಯಕರ್ತರು ನಗರದ ರೈಲ್ವೆ ನಿಲ್ದಾಣದಲ್ಲಿ ಇರುವ ಶ್ರೀ ಆಂಜನೇಯ ದೇವಸ್ಥಾನದಲ್ಲಿ ಮೊದಲು ಪೂಜೆ ಸಲ್ಲಿಸಿ 60% ಕನ್ನಡ ಬಳಕೆ ಕಡ್ಡಾಯವಾಗಿ ಮಾಡಬೇಕು ಎನ್ನುವ ಬೃಹತ್ ಜನಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿದ ಕರವೇ ಕಾರ್ಯಕರ್ತರು ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮವಾಗಬೇಕು, ಕನ್ನಡಿಗನಿಗೆ ಮೊದಲ ಆದ್ಯತೆ ಕೊಡಬೇಕು. ಯಾವುದೇ ಅನ್ಯ ಭಾಷೆಗಳು ಕರ್ನಾಟಕಕ್ಕೆ ಬಂದರೂ ಸಹ ಇಲ್ಲಿ ಕನ್ನಡದ ಭಾಷೆಯಲ್ಲಿ ವ್ಯವಹರಿಸಬೇಕು. ನಮ್ಮ ತಾಯಿಯನ್ನ ಗೌರವಿಸಿದ ಹಾಗೆ ತಾಯಿ ಭುವನೇಶ್ವರಿ ಕನ್ನಡ ಭಾಷೆಯನ್ನ ಗೌರವಿಸಬೇಕು. ಕನ್ನಡಕ್ಕೆ ಏನಾದರೂ ಧಕ್ಕೆ ಬಂದಾಗ ನಮ್ಮ ವೇದಿಕೆ ಹೋರಾಟದಲ್ಲಿ ತೊಡಗಿದ್ದು ಡಿಸೆಂಬರ್ ತಿಂಗಳಲ್ಲಿ ಬೆಂಗಳೂರಿನಲ್ಲಿ ನಮ್ಮ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡರ ನೇತೃತ್ವದಲ್ಲಿ ದೊಡ್ಡ ಮಟ್ಟದ ಹೋರಾಟ ನಡೆದು ಯಶಸ್ವಿಗೊಂಡಿದ್ದೇವೆ ಅಂತ ಹೇಳಿದರು. ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಹಾಸನ ಜಿಲ್ಲಾ ಘಟಕದಿಂದ ಏನು ಕರ್ನಾಟಕದಲ್ಲಿ ಕನ್ನಡಿಗನಿಗೆ ಸಾರ್ವಭೌಮನಾಗಬೇಕು, ಕರ್ನಾಟಕದಲ್ಲಿ ಕನ್ನಡಿಗನಿಗೆ ಫಸ್ಟ್ ಆದ್ಯತೆಯನ್ನು ಕೊಡಬೇಕು. ಯಾವುದೇ ಅನ್ಯ ಭಾಷಿಗರು ಕರ್ನಾಟಕಕ್ಕೆ ಬಂದರೂ ಸಹ ಇಲ್ಲಿ ಕನ್ನಡದ ಭಾಷೆಯಲ್ಲಿ ವ್ಯವಹರಿಸಬೇಕು. ಕನ್ನಡಕ್ಕೆ ತಾಯಿ ಭುವನೇಶ್ವರಿಗೆ ನಾವು ಎಲ್ಲಾ ತರದಲ್ಲೂ ಗೌರವಿಸಿದಂಗೆ, ನಮ್ಮ ತಾಯಿನ ಗೌರವಿಸಿದಂಗೆ ಕನ್ನಡ ಭಾಷೆಯನ್ನು ಗೌರವಿಸಿ ಗೌರವಕ್ಕೆ ಧಕ್ಕೆ ಬಂದಾಗ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟ ಮಾಡಿ ಏನು ಡಿಸೆಂಬರ್ 22ನೇ ತಾರೀಕು ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದ ಒಂದು ಹೋರಾಟವನ್ನು ಮಾಡಿ ರಾಜ್ಯಾಧ್ಯಕ್ಷ ನಾರಾಯಣಗೌಡರ ನೇತೃತ್ವದಲ್ಲಿ 22ನೇ ತಾರೀಕು ಬಹಳ ದೊಡ್ಡ ಮಟ್ಟದಲ್ಲಿ ಕ್ರಾಂತಿಕಾರಿಯಾಗಿ ಹೋರಾಟವನ್ನು ಮಾಡಿ ಬೆಂಗಳೂರಿನಲ್ಲಿ ಯಶಸ್ವಿಯಾದ ತಕ್ಷಣನೇ ಸರ್ಕಾರ. ಇದೇ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ತಾನುಗೌಡ, ನಗರ ಅಧ್ಯಕ್ಷ ಶಿವಕುಮಾರ್, ತಾಲೂಕು ಅಧ್ಯಕ್ಷ ಶಿವಣ್ಣಗೌಡ, ಅಭಿಗೌಡ, ತೌಫೀಕ್, ಜಿಲ್ಲಾ ಕಾರ್ಯದರ್ಶಿ ರಘು ಪಾಳ್ಯ, ಸಮೀರ್ ಅಹಮದ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಹಾಸನ ತಾಲೂಕಿನ ವಿವಿಧ ಗ್ರಾಮ ಪಂಚಾಯಿತಿಗಳು ನಗರಸಭೆಗೆ ಹಸ್ತಾಂತರವಾಗಿದ್ದು ಸ್ವತ್ತುಗಳನ್ನು 8 ದಿನಗಳ ಒಳಗಾಗಿ ಈ ಸ್ವತ್ತು ಮಾಡಿಕೊಡದಿದ್ದರೆ ನಗರಸಭೆ ಮುಂದೆ ಧರಣಿ ನಡೆಸಲಾಗುವುದು ಎಂದು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ತಮಲಾಪುರ ಗಣೇಶ್ ಎಚ್ಚರಿಕೆ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಾಸನ ತಾಲೂಕಿನ ಇಂದಿನ ಎಲ್ಲ ಗ್ರಾಮದ ಸ್ವತ್ತುಗಳು ಮಂಡಳ ಪಂಚಾಯಿತಿಯಲ್ಲಿ ಖಾತೆಯಾಗಿ ನಂತರ ಗ್ರಾಮ ಪಂಚಾಯಿತಿಗೆ ವರ್ಗಾವಣೆಯಾಗಿ ಖಾತೆ ಬಂದು ಪಂಚಾಯತ್ ರಾಜ್ ಆದೇಶದಂತೆ ಸ್ವತ್ತುಗಳು ಅಲಿನೇಷನ್ ಆಗಿದ್ದು ಅದರಂತೆ ಈ ಖಾತೆ ಮಾಡಿದ್ದಾರೆ. ಹಾಲಿ ನಗರಸಭೆ 9 ಗ್ರಾಮ ಪಂಚಾಯಿತಿ ಹಾಗೂ 25 ಹಳ್ಳಿಗಳು ನಗರಸಭೆಗೆ ವಹಿಸಿಕೊಂಡಿರ್ತಾರೆ. ಈಗಿನ ಜಿಲ್ಲಾಧಿಕಾರಿಗಳು ಲೇಔಟ್ ಆಗದಿರುವ ಸ್ವತ್ತುಗಳನ್ನ ಈ ಖಾತೆ ಮಾಡಬಾರದು ಎಂದು ಹಾಸನ ನಗರಸಭೆ ಅಧಿಕಾರಿಗಳಿಗೆ ಸೂಚಿಸುತ್ತಾರೆ. ಖಾತೆದಾರರುಗಳು ನಗರಸಭೆಗೆ ಸುತ್ತಿ ಬೇಜಾರಾಗಿ ನೋವುಗಳಿಂದ ಹತಾಶರಾಗಿರ್ತಾರೆ ಅಂತ ತೋರಿದರು. ಹಿಂದೆ ನಗರಸಭೆ ಹಾಸನ ನಗರಸಭೆಗೆ ಹಸ್ತಾಂತರ ಮಾಡಿದ್ದಾರೆ. ಸುಮಾರು ಹಾಗೆ ಒಂದು 6-7 ತಿಂಗಳ ಮೇಲಾಯ್ತು. ಈಗ ಏನಾಗಿದೆ ಅಂದ್ರೆ ಹಿಂದೆ ನಾವು ಪಂಚಾಯತಿ ಕಾನೂನು ಪ್ರಕಾರ ಮಂಡಲ ಪಂಚಾಯತಿ ಗ್ರಾಮ ಪಂಚಾಯತಿ ಆಗಿನಿಂದಲೂ ಮಲ್ಲೇಶ್ವರ ಇರ್ತಕ್ಕಂಥವ್ರಿಗೆ ಪಂಚಾಯತಿಲಿ ಗ್ರಾಮ ಠಾಣೆ ಇರ್ತಕ್ಕಂಥ ಖಾತೆ ಮಾಡ್ಕೊಂಡು ಅಲ್ಲಿ ಸುಮಾರು 35-40 ವರ್ಷಗಳ ಗ್ರಾಮ ಪಂಚಾಯತಿ ಕಾಲದಿಂದಲೂ ಮಾಡ್ಕೊಂಡು ಬಂದಿದ್ದಾರೆ. ಈಗ ಏಕೈಕಿ ಇರ್ತಕ್ಕಂಥ ಕಾಲದಲ್ಲಿ ನಗರಸಭೆಗೆ 9 ಗ್ರಾಮ ಪಂಚಾಯತಿನ ನಗರಸಭೆಗೆ ಹಸ್ತಾಂತರ ಮಾಡಿದ್ದಾರೆ. ಈಗ ನಗರಸಭೆಗೆ ಹಸ್ತಾಂತರ ಮಾಡಿರೋದ್ರಿಂದ ಖಾತೆನ ಇವರು ಮಾಡ್ತಾ ಇಲ್ಲ ನಗರಸಭೆ. ಕಾರಣ ಅಂತ ಕೇಳಿದಾಗ ನಾವು 6 ತಿಂಗಳಾಯ್ತು, ಇವತ್ತು ಸರಿಯಾಗುತ್ತೆ ನಾಳೆ ಸರಿಯಾಗುತ್ತೆ ಅಂತ ಕೇಳಿದ್ವಿ. ಈಗ ಗ್ರಾಮ ಪಂಚಾಯತಿಗೆ ಅಧಿಕಾರ ಕೊಟ್ಟವ್ರು ಯಾರು? ಹಿಂದಿರತಕ್ಕಂಥ ಕಾರ್ಯದರ್ಶಿಗಳು, ಹಿಂದಿರತಕ್ಕಂಥ ರಾಜಕೀಯ ಮುಖಂಡರುಗಳು, ಹಿಂದಿರತಕ್ಕಂಥ ಅಲ್ಲಿ ಸಂಬಂಧಪಟ್ಟ ಮಂತ್ರಿಗಳು. ಈ ಜಿಲ್ಲಾ ಪಂಚಾಯತ್ ಕಾನೂನು ಪ್ರಕಾರ ಏನ್ ಹೇಳಿದ್ರು ನಮಗೆ ಅಂತ ಅಂದ್ರೆ ಅವ್ರು ಹಿಂದಿನಿಂದ ಪಿಡಿಒಗಳು ಮಾಡ್ಕೊಂಡ್ ಬಂದಿದ್ದಾರೆ, ಅಲ್ಲೇಶ್ವರ ಮಾಡಿದ್ದಾರೆ. ನಗರಸಭೆಯಿಂದ ಪ್ರಾಧಿಕಾರದಿಂದಲೂ ಸಹ ಅನುಮೋದನೆ ತಗೊಂಡು ಬಿಲ್ಡಿಂಗ್ ಕಟ್ಟಿದ್ದಾರೆ. ಸುಮಾರು ಒಂದು 25% ಅಕ್ರಮವೂ ಕಟ್ಟಿದ್ದಾರೆ, ಇಲ್ಲ ಅಂತ ಅಲ್ಲ. ಅದಕ್ಕೂ ಈ ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮದ ನಾಗರಾಜು, ನರಸಿಂಹಮೂರ್ತಿ ಇತರರು ಉಪಸ್ಥಿತರಿದ್ದರು. ಹೊಳೆನರಸೀಪುರದ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ಬೃಹತ್ ಉಚಿತ ಆರೋಗ್ಯ ಮೇಳವನ್ನು ಆಯೋಜಿಸಲಾಗಿದ್ದು ಇದರ ಸದುಪಯೋಗವನ್ನು ಸಾರ್ವಜನಿಕರು ಪಡೆದುಕೊಳ್ಳಬೇಕು ಎಂದು ಡಾಕ್ಟರ್ ಧನಶೇಖರ್ ತಿಳಿಸಿದರು.
ಸಾರ್ವಜನಿಕ ಆಸ್ಪತ್ರೆಯ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡುತ್ತಾ ದಿನಾಂಕ 26/2/2024 ಸೋಮವಾರ ಹಾಸನ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆದಿಚುಂಚನಗಿರಿ ವೈದ್ಯಕೀಯ ಮಹಾವಿದ್ಯಾಲಯ ಇವರ ಸಹಯೋಗದೊಂದಿಗೆ ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿ ಬೃಹತ್ ಉಚಿತ ಆರೋಗ್ಯ ಮೇಳ ಮತ್ತು ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಈ ಶಿಬಿರದಲ್ಲಿ ಹೃದ್ರೋಗ ತಜ್ಞರು, ಮೂತ್ರಪಿಂಡ, ಮಧುಮೇಹ ತಜ್ಞರು, ಶಸ್ತ್ರಚಿಕಿತ್ಸಾ ತಜ್ಞರು, ಗರ್ಭಿಣಿ ಮತ್ತು ಸ್ತ್ರೀರೋಗ ತಜ್ಞರು, ಆಯುಷ್ ಚಿಕಿತ್ಸಾ ತಜ್ಞರು ಮತ್ತು ಎಲ್ಲಾ ಆರೋಗ್ಯ ಸಮಸ್ಯೆಗಳಿಗೆ ಸಂಬಂಧಿಸಿದ ತಜ್ಞ ವೈದ್ಯರುಗಳು ಹಾಜರಿದ್ದು ಈ ಶಿಬಿರದಲ್ಲಿ ರೋಗಿಗಳಿಗೆ ಸಲಹೆ, ಸೂಚನೆ ಮತ್ತು ಚಿಕಿತ್ಸೆ ನೀಡಲಿದ್ದಾರೆ. ಶಿಬಿರದಲ್ಲಿ ಉಚಿತವಾಗಿ ಇಸಿಜಿ, ಎಕೋ, ರಕ್ತ ಪರೀಕ್ಷೆ ಮಾಡಿ ಉಚಿತವಾಗಿ ಔಷಧಿ ನೀಡಲಾಗುತ್ತೆ ಮತ್ತು ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕಾರ್ಡ್ ವಿತರಿಸಲಾಗುವುದು. ಇದಕ್ಕೆ ಕಡ್ಡಾಯವಾಗಿ ಬಿಪಿಎಲ್ ಹಾಗೂ ಆಧಾರ್ ಕಾರ್ಡ್ ತರತಕ್ಕದ್ದು. ಇದರ ಸದ್ಬಳಕೆ ಮಾಡಿಕೊಂಡು ಶಿಬಿರವನ್ನ ಯಶಸ್ವಿಗೊಳಿಸಬೇಕಾಗಿ ವಿನಂತಿಸಿದರು. ಇದಲ್ಲದೆ ಜೊತೆಗೆ ಮುಖ್ಯವಾಗಿ ಇನ್ನೊಂದು ರಕ್ತದಾನ ಶಿಬಿರ. ಸೊ ಎಲ್ಲಾ ಇದರಲ್ಲೂ ನಮಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಯಾವುದೇ ಚಿಕಿತ್ಸೆಗಾದ್ರೂ ರಕ್ತದ ಅವಶ್ಯಕತೆಗಳಿರುತ್ತೆ. ಎಸ್ಪೆಷಲಿ ಹೆರಿಗೆ ಸಂದರ್ಭಗಳಲ್ಲಿ, ಸಿಸೇರಿಯನ್ ಸಂದರ್ಭದಲ್ಲಿ ಬೇಕಾಗಿರುತ್ತೆ. ಸೊ ಹಾಗಾಗ್ಬಿಟ್ಟು ರಕ್ತದಾನಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟು ಒಂದು ರಕ್ತದಾನ ಶಿಬಿರವನ್ನ ಆಯೋಜಿಸಿದ್ದೇವೆ. ಸೊ ಹಾಗೆ ಎಲ್ಲ ರಕ್ತದಾನಿಗಳು ಬಂದು ರಕ್ತದಾನವನ್ನು ಕೊಟ್ಟು ಇನ್ನೊಂದಷ್ಟು ಜೀವಕ್ಕೆ ಉಳಿಸ್ಕೊಳ್ಳೋಕೆ ಅನುದಾನ ಕೊಡುವುದು ಅಂತ ಬೇಡ್ಕೊಳ್ತೇನೆ. ಸೊ ಒಂದು ರಕ್ತದಾನ ಕೊಡೋದ್ರಿಂದ ನಾವು 4 ಜೀವನ ಉಳಿಸ್ಬೋದಾಗಿರುತ್ತೆ. ಸೊ ಅದನ್ನ 4 ಪಾರ್ಟ್ಗಳನ್ನ ಡಿವೈಡ್ ಮಾಡಿ ಕೊಡೋದ್ರಿಂದ ಒಂದು ರಕ್ತದಾನ ಕೊಟ್ಟರೆ 4 ಜೀವನ ಉಳಿಸ್ತಕ್ಕಂಥ ಸಾಧ್ಯತೆಗಳು ಇರ್ತದೆ. ಸೊ ಇದರಲ್ಲಿ ನಮಗೆ ಉಚಿತವಾದಂತ ಚಿಕಿತ್ಸೆಗಳು ಕೊಡ್ತೀವಿ. ರಕ್ತ ಪರೀಕ್ಷೆಗಳು ಮತ್ತು ಎಕ್ಸ್ರೇ, CT ಆ ತರದ ಎಲ್ಲದನ್ನು ಕೂಡ ಆ ದಿನ ಉಚಿತವಾಗಿ ಮಾಡಿಕೊಡ್ತಾ ಇದ್ದೀವಿ. ಹಾಗೂ ಕಣ್ಣಿನ ತಜ್ಞರು ಬರ್ತಾ ಇರೋದ್ರಿಂದ ಕಣ್ಣಿಂದು ಚಿಕಿತ್ಸೆಗಳು ಪ್ಲಸ್ ಅವರಿಗೆ ಏನಾದರೂ ಕನ್ನಡಕದ ಅವಶ್ಯಕತೆ ಇತ್ತು ಅಂದ್ರೆ ಅದನ್ನು ಕೂಡ ಅವರಿಗೆ ಸಂಬಂಧಪಟ್ಟ ಪವರ್ಗಳನ್ನ ಅಡ್ಜಸ್ಟ್ ಮಾಡಿ. ಈ ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ವಿಜಯ್ ಕುಮಾರ್, ಡಾಕ್ಟರ್ ವಿನಯ್ ಕುಮಾರ್ ಹಾಜರಿದ್ದರು. ಚಾಲಕನ ಆಯ ತಪ್ಪಿ ಕಾರು ಒಂದು ರಸ್ತೆ ಪಕ್ಕದಲ್ಲಿ ನಿಂತಿರುವ ಹಲವು ದ್ವಿಚಕ್ರ ವಾಹನಗಳನ್ನ ಗುದ್ದಿ ಅಂಗಡಿಗೆ ನುಗ್ಗಿರುವ ಘಟನೆ ಇಂದು ಮಧ್ಯಾಹ್ನ ಅರಸೀಕೆರೆ ನಗರದ BH ರಸ್ತೆ ಪಕ್ಕದಲ್ಲಿರುವ PP ವೃತ್ತದಲ್ಲಿ ನಡೆದಿದೆ. ಒಬ್ಬ ಮಹಿಳೆಯ ಹಾಗೂ ಅಂಗಡಿಯಲ್ಲಿ ಇದ್ದಂತಹ ವ್ಯಕ್ತಿಯ ಕಾಲಿಗೆ ಏಟಾಗಿದ್ದು ಸುಮಾರು ದ್ವಿಚಕ್ರ ವಾಹನಗಳು ಜಜ್ಜಿ ಹೋಗಿದ್ದು ಪಾದರಕ್ಷೆಗಳ ಅಂಗಡಿಯ ವಸ್ತುಗಳು ಕೂಡ ಹಾಳಾಗಿವೆ. ಕಾರು ಚಾಲಕ ಸ್ಥಳದಲ್ಲಿ ಕಾರು ಬಿಟ್ಟು ಪರಾರಿಯಾಗಿದ್ದಾನೆ. ನಗರ ಪೊಲೀಸ್ ಠಾಣೆ ಸಿಬ್ಬಂದಿಗಳು ಘಟನೆ ನಡೆದ ಸ್ಥಳಕ್ಕೆ ಆಗಮಿಸಿ ಕಾರನ್ನ ವಶಕ್ಕೆ ಪಡೆದು ಅಪಘಾತಕ್ಕೆ ಈಡಾದ ದ್ವಿಚಕ್ರ ಎಲ್ಲಾ ವಾಹನಗಳನ್ನ ಠಾಣೆಗೆ ಸಾಗಿಸಿದ್ದಾರೆ. ಅದೃಷ್ಟವಶಾತ್ ಸ್ವಲ್ಪದರಲ್ಲೇ ರಸ್ತೆ ಪಕ್ಕದಲ್ಲಿ ಓಡಾಡುವ ಜನರು ಪ್ರಾಣಾಪಾಯದಿಂದ ಪಾರಾಗಿರುವ ಘಟನೆ ನಡೆದಿದೆ. ಶ್ರವಣಬೆಳಗೊಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಡಿಯುವ ನೀರಿನ ವಿದ್ಯುತ್ ಬಿಲ್ 6.33 ಕೋಟಿ ರುಗಳನ್ನ ಸೆಸ್ಗೆ ಕರ್ನಾಟಕ ಸರ್ಕಾರ ಬಿಡುಗಡೆ ಮಾಡಿದ್ದು ದಶಕಗಳ ತಮ್ಮ ಹೋರಾಟಕ್ಕೆ ಫಲ ಸಿಕ್ಕಿದೆ ಎಂದು ಶಾಸಕ CN ಬಾಲಕೃಷ್ಣ ತಿಳಿಸಿದರು. ಶ್ರವಣಬೆಳಗೊಳ ಗ್ರಾಮದ ಮತ್ತು ಸುತ್ತಮುತ್ತಲ ಕೆಲ ಹಳ್ಳಿಗಳಿಗೆ 2004ರ ಮಹಾಮಸ್ತಕಾಭಿಷೇಕದ ವೇಳೆ ತಾಲೂಕಿನ ಗನ್ನಿಕಡದ ಹೇಮಾವತಿ ನಾಲೆಯಿಂದ ಕುಡಿಯುವ ನೀರಿನ ಯೋಜನೆಯನ್ನ ಒದಗಿಸಲಾಗಿತ್ತು. ನೀರೆತ್ತುವ ಮೋಟಾರ್ಗಳ ವಿದ್ಯುತ್ ಬಿಲ್ 6,33,29,427 ಬಾಕಿ ಉಳಿಸಿಕೊಂಡು ಬಂದಿದ್ದ ಶ್ರವಣಬೆಳಗೊಳ ಗ್ರಾಮ ಪಂಚಾಯಿತಿಯ ಬಾಕಿ ಹಣವನ್ನು ಪಾವತಿ ಮಾಡಲಾರದ ಸ್ಥಿತಿಯಲ್ಲಿತ್ತು. ಇದಕ್ಕಾಗಿ ಜೈನ ಮಠದ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರು ಸರ್ಕಾರವೇ ಹಣ ತುಂಬುವಂತೆ ನನ್ನ ಬಳಿ ಕೋರಿದ್ದರು ಎಂದು ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಸರ್ಕಾರದೊಂದಿಗಿನ ನಿರಂತರ ಹೋರಾಟದ ಫಲ ಇದೀಗ ನೀರು ಸರಬರಾಜು ಮಂಡಳಿಯಿಂದ ಸೆಸ್ಕಾಂಗೆ ಸಂಪೂರ್ಣ ಹಣವನ್ನು ವರ್ಗಾಯಿಸುವ ಮೂಲಕ ಶ್ರವಣಬೆಳಗೊಳ ಗ್ರಾಮ ಪಂಚಾಯಿತಿಗೆ ಶಕ್ತಿ ತುಂಬಲಾಗಿದೆ. ಇದಕ್ಕಾಗಿ ಕಳೆದ 2 ವರ್ಷಗಳಿಂದ ಸೆಸ್ಕಾಂ ಅಧಿಕಾರಿಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು ಮುತುವರ್ಜಿ ವಹಿಸಲಾಗಿತ್ತು. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗೆ ಯೋಜನೆಯನ್ನ ಸೇರಿಸುವ ಮೂಲಕ ಮಾರ್ಪಾಡು ಮಾಡಲಾಗಿದೆ ಅಂತ ತಿಳಿಸಿದರು. ಭಕ್ತಿ ನಮನಗಳನ್ನು ಸಲ್ಲಿಸ್ತಾ ಚಾರುಕೀರ್ತಿ ಭಟ್ಟಾರ ಕೂಡ ನಾನು ಸ್ಮರಿಸಿಕೊಂಡು ಈ ದಿವಸ ಪತ್ರಿಕಾಗೋಷ್ಠಿಯಲ್ಲಿ ಕರೆದಿರ್ತಕ್ಕಂಥ ಉದ್ದೇಶ ಅಷ್ಟೇ. ನಮ್ಮ ಸೆಸ್ಕಾಂ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಂಬಿಕಾ ಮೇಡಮ್ ಇದ್ದಾರೆ, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಶ್ರೀಮತಿ ಲೋಕೇಶ್ ಇದ್ದಾರೆ, ನಮ್ಮ AW ನಳಿನ ಅವರು ಇದ್ದಾರೆ, ವೆಂಕಟೇಶ್ ಇದ್ದಾರೆ, ಎಲ್ಲ ಮಾಧ್ಯಮದ ಮಿತ್ರ ವಂದನೆಗಳು ಸಲ್ಲಿಸ್ತಾ ಸುಮಾರು 17 ವರ್ಷಗಳ ಒಂದು ಸಮಸ್ಯೆಗೆ ಇವತ್ತು ಹಿತಶ್ರೀ ಆಗುವಂಥ ಅವಕಾಶ ಆಗಿದೆ. ಸುಮಾರು 6,33,29,427 ರೂಪಾಯಿ ಹಣ ಇವತ್ತು ವಾಟರ್ ಸಪ್ಲೈ ಡಿಪಾರ್ಟ್ಮೆಂಟಿಂದ ಇವತ್ತು KEB ಡಿಪಾರ್ಟ್ಮೆಂಟ್ಗೆ, ಸೆಸ್ಕಾಂ ಡಿಪಾರ್ಟ್ಮೆಂಟ್ಗೆ ಹಣವನ್ನು ವರ್ಗಾಯಿಸೋದ್ರ ಮೂಲಕ ಇವತ್ತು ಶ್ರವಣಬೆಳಗೊಳ ಗ್ರಾಮ ಪಂಚಾಯಿತಿಗೆ ಒಂದು ದೊಡ್ಡ ಶಕ್ತಿ ಕೊಟ್ಟಂಥ ಅವಕಾಶ ಆಗಿದೆ. ಬಹುಶಃ ಕಳೆದ 2 ವರ್ಷಗಳಿಂದನೂ ಕೂಡ ಇದರ ಪ್ರಯತ್ನದಲ್ಲಿದ್ದು ನಾವು ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರು, ನಮ್ಮ AW ಅವರು, ಇವತ್ತು ರಾಜ್ಯ ಮಟ್ಟದಲ್ಲಿ ನಮ್ಮ ACS ಅತೀಕ್ ಅವರು, ವಿಶೇಷವಾಗಿ ನಮ್ಮ ಪಂಚಾಯತ್ ರಾಜ್ ವ್ಯವಸ್ಥೆಯ ಮುಖ್ಯ ಅಧಿಕಾರಿಗಳಾಗಿದ್ದರು, ಅವರ ಹತ್ರಕ್ಕೆ ಹೋಗಿ ನಮ್ಮ ಅಹವಾಲುಗಳು ಸಲ್ಲಿಸ್ತಾ
ಅವರೊಂದು ದೊಡ್ಡ ತೀರ್ಮಾನವನ್ನು ಮಾಡಿ ಆ ಸಾಕಾರವನ್ನು ಮಾಡಿದರು. ಅವ್ರಿಗೆ ನಾನು ವಿಶೇಷವಾಗಿ ಈ ಮೂಲಕ ಅವರಿಗೆ ಮಾನ್ಯ ಅಧ್ಯಕ್ಷ ಸರ್ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ. ಇದೇ ಸಂದರ್ಭದಲ್ಲಿ ಶ್ರವಣಬೆಳಗೊಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಯಶೋಧ ಲೋಕೇಶ್, ಸೆಸ್ಕಾಂ ಇಇ ಅಂಬಿಕಾ, ಜೆಜೆಎಂನ ಎಇಎ ನಳಿನ, ವೆಂಕಟೇಶ್ ಸೇರಿದಂತೆ ಇತರರು ಹಾಜರಿದ್ದರು. ಬೇಲೂರು ತಾಲೂಕಿನ ಅರೆಹಳ್ಳಿ ಪಟ್ಟಣದ ಮುಖ್ಯ ರಸ್ತೆಯ ಮೂಲಕ ಉದೇವಾರ ಗ್ರಾಮದ ರಾಮಭಕ್ತ ದೀಕ್ಷಿತ್ ಕಾಲ್ನಡಿಗೆಯಲ್ಲಿ ಪ್ರಯಾಣ ಬೆಳೆಸಿದ್ದಾರೆ. ಹೌದು, ಇಂದು ಬೆಳಿಗ್ಗೆ ತನ್ನ ಹುಟ್ಟೂರಿನಿಂದ ಹೊರರಾಜ್ಯ ಉತ್ತರ ಪ್ರದೇಶದ ಅಯೋಧ್ಯ ನಗರಕ್ಕೆ ಕಾಲ್ನಡಿಗೆ ಮೂಲಕ ಸುಮಾರು 2000 ಕಿಲೋಮೀಟರ್ ದೂರ ಪ್ರಯಾಣ ಬೆಳೆಸಿದ ಅವರು ಹೇಳಿದ್ದು ಹೀಗೆ: 5-6 ತಲೆಮಾರಿನಿಂದ ವಿಶ್ವ ಹಿಂದೂ ಪರಿಷತ್, ಬಜರಂಗದಳ, ಆರ್ಎಸ್ಎಸ್ ಸೇರಿದಂತೆ ನಮ್ಮ ಮಾತೃಭೂಮಿಯ ಶ್ರೀರಾಮ ಭಕ್ತರ ಸತತ ಹೋರಾಟದಲ್ಲಿ ರಕ್ತವನ್ನ ಹರಿಸಿ ಪ್ರಾಣಾರ್ಪಣೆ ಮಾಡಿ ಅಂತಿಮವಾಗಿ ಶ್ರೀರಾಮಪ್ರಭುವಿನ ಮಂದಿರ ಲೋಕಾರ್ಪಣೆಯಾಗಿದೆ. ಹಾಗಾಗಿ ಅವರೆಲ್ಲರ ಶ್ರಮಕ್ಕೆ ಪ್ರತಿಯಾಗಿ ನಾನು ಕಾಲ್ನಡಿಗೆಯಲ್ಲಿ ಪ್ರಯಾಣ ಬೆಳೆಸುವುದು ದೊಡ್ಡ ವಿಷಯವೇನಲ್ಲ. ಅವರಿಗೆ ನೀಡುವ ಸಣ್ಣ ಗೌರವ. ಶ್ರೀರಾಮ ಪ್ರಭುವಿನ ದರ್ಶನ ಪಡೆಯುವ ಮಹದಾಸೆಯಿಂದ ಇಂದು ಪ್ರಾರಂಭಿಸಿದ್ದೇನೆ ಹಾಗೂ ಮುಂದಿನ ಏಪ್ರಿಲ್ ತಿಂಗಳ ಅಂತ್ಯದಲ್ಲಿ ಅಯೋಧ್ಯೆಯ ಶ್ರೀರಾಮ ಮಂದಿರ ತಲುಪಿ ಪ್ರಭುವಿನ ದರ್ಶನ ಪಡೆದು ರೈಲ್ವೆ ಮೂಲಕ ಮರಳುತ್ತೇನೆ ಅಂತ ತಿಳಿಸಿದ್ರು. ದೂರ ಹೊರಟಿದ್ದೀರಾ? ಅಯೋಧ್ಯೆ ಬೆಳಗ್ಗೆ 10 ಗಂಟೆಗೆ ಬಿಟ್ಟಿದ್ದು. ಅರ್ಥ ಏನೂ ಇಲ್ಲ. ಶ್ರೀರಾಮ ಮಂದಿರ ನೋಡಬೇಕು ಅಂತ ಆಸೆ. 5 ತಲೆಮಾರುಗಳಿಂದ ನಮ್ಮ ವಿಶ್ವ ಹಿಂದೂ ಪರಿಷತ್ ಆಗಿರ್ಬೋದು ಮತ್ತೆ ಬಜರಂಗಗಳಾಗಿರ್ಬೋದು ತುಂಬ ಸತತ ಪ್ರಯತ್ನ ಪಟ್ಟು ಎಷ್ಟೋ ಜನ ರಕ್ತ ಸುರಿಸಿದ್ದಾರೆ. ಅದರಿಂದ ಅವರು ಬಲಿ ಕೊಟ್ಟಿರೋದ್ರಿಂದ ನಾವು ನಡ್ಕೊಂಡು ಹೋಗೋದು ಒಂದು ಜೀವಕ್ಕಿಂತ ನಾವು ನಡ್ಕೊಂಡು ಹೋಗೋದು ಹೆಚ್ಚಲ್ಲ. ನಾವು ನಡ್ಕೊಂಡು ಹೋಗಿ ನಮ್ಮ ರಾಮ ಮಂದಿರ ನೋಡ್ಕೊಂಡ್ ಬಂದ್ರೆ ನಮ್ಗೆ ಅದೇ ಸಾಕು. ಏನ್ ಬಲಿದಾನ ಆಗಿದ್ದಾರೆ ಅವ್ರ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಇವತ್ತು 19/2/2024 ಏಪ್ರಿಲ್ಗೆ ಹೋಗ್ಬೋದು. ಏಪ್ರಿಲ್ 25-26 ಅಲ್ಲಿಗೆ ಹೋಗ್ತೀನಿ. ರಾಮ ಮಂದಿರ ರೀಚ್ ಆಗ್ತೀನಿ. ಅಲ್ಲಿ ಒಂದು 4ರಿಂದ ಬೇಲೂರಿನ ಅಬಕಾರಿ ಇಲಾಖೆಯಿಂದ ವಿವಿಧ ಪ್ರಕರಣದಲ್ಲಿ ವಶಪಡಿಸಿಕೊಂಡಿದ್ದ ಮದ್ಯವನ್ನ ಅಧಿಕಾರಿಗಳ ಸಮ್ಮುಖದಲ್ಲಿ ನಾಶಪಡಿಸಲಾಯಿತು. ಪಟ್ಟಣದ ಅಬಕಾರಿ ಇಲಾಖೆಯಲ್ಲಿ ವಿವಿಧ ಪ್ರಕರಣದಲ್ಲಿ ವಶಪಡಿಸಿಕೊಂಡ ಮದ್ಯ ಕೊಳೆ ನಾಶದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಹಾಸನ ಅಬಕಾರಿ ಇಲಾಖೆ ಡಿಒಎಸ್ಪಿ ಜಿವಿ ವಿಜಯಕುಮಾರ್ ರವರು ಮದ್ಯದ ಅಂಗಡಿಯಲ್ಲಿ ಕಡ್ಡಾಯವಾಗಿ ದರಪಟ್ಟಿ ನಾಮಫಲಕ ಅಳವಡಿಸುವುದು ಮತ್ತು ಸ್ವಚ್ಛತೆ ಕಾಪಾಡಬೇಕು. ಇಲ್ಲವಾದರೆ ಅಂತಹ ಮದ್ಯದ ಅಂಗಡಿಗಳ ಅನುಮತಿಯನ್ನ ರದ್ದುಪಡಿಸಲು ಅಬಕಾರಿ ಇಲಾಖೆ ಮೀನಾಮೇಷ ಎಣಿಸುವುದಿಲ್ಲ. ಅವರು ಒಟ್ಟು 11 ಪ್ರಕರಣದಲ್ಲಿ 74 ಲೀಟರ್ ಮದ್ಯ ಮತ್ತು 14.5 ಲೀಟರ್ ಬೆಲ್ಲದ ಕೊಳೆಯನ್ನ ಇಂದು ಅಬಕಾರಿ ಉಪಾಯುಕ್ತರ ಆದೇಶದಂತೆ ನಾಶ ಮಾಡಲಾಗುತ್ತದೆ ಎಂದ ಅವರು, ಇತ್ತೀಚಿನ ದಿನದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಮದ್ಯ ಮಾರಾಟದ ಬಗ್ಗೆ ಹೆಚ್ಚು ವರದಿಯಾಗುತ್ತದೆ. ಈ ಬಗ್ಗೆ ಅಬಕಾರಿ ಇಲಾಖೆ ಏಕೆ ಜಾಣಮೌನ ವಹಿಸಿದೆ ಎಂಬ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದ ಅವರು, ಇಲಾಖೆ ಗ್ರಾಮೀಣ ಪ್ರದೇಶದಲ್ಲಿ ಅಕ್ರಮ ಮದ್ಯ ಮಾರಾಟ ನಡೆಸುತ್ತಿರುವ ಬಗ್ಗೆ ಕಠಿಣ ಕ್ರಮಗೊಂಡು ಪ್ರಕರಣ ದಾಖಲಿಸಿದೆ. ಅಲ್ಲದೆ ಯಾವ ಮದ್ಯದಂಗಡಿಯ ಮೂಲಕ ಸರಬರಾಜುಗೊಂಡಿದೆ ಎಂಬ ಬಗ್ಗೆ ತನಿಖೆ ನಡೆಸಲಾಗುತ್ತಿದೆ. ದೃಢಪಟ್ಟರೆ ಯಾವುದೇ ಮುಲಾಜಿಲ್ಲದೆ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ. ಬೇಲೂರಿನಲ್ಲಿ ಕೂಡ ಇಂತಹ 4 ಪ್ರಕರಣಗಳನ್ನು ದಾಖಲಿಸಿದೆ ಎಂದು ತಿಳಿಸಿದರು. ಮನೆ ಉಪಾಯುಕ್ತರು ಹಾಸನ ಜಿಲ್ಲೆ ಇವರ ಒಂದು ಆದೇಶದಂತೆ ಒಟ್ಟು 11 ಪ್ರಕರಣಗಳಲ್ಲಿ ವಿವಿಧ ಕಡೆ ಪ್ರಕರಣ ದಾಖಲಾಗಿದ್ದು ಅದರಲ್ಲಿ ಜಪ್ತುಪಡಿಸಿದಂತಹ ಒಟ್ಟು 78 ಲೀಟರ್ ಮದ್ಯ, 500 ಮಿಲಿಲೀಟರ್ ಕಳ್ಳಬಟ್ಟಿ ಸರಾಯಿ ಹಾಗೂ 14.5 ಲೀಟರ್ ಬೆಲ್ಲದ ಕೊಳೆಯನ್ನು ಇದನ್ನ ನಾಶಪಡಿಸ್ತಾ ಇದ್ದೀವಿ ಸರ್. ಈ ಸಂದರ್ಭದಲ್ಲಿ ಬೇಲೂರು ಅಬಕಾರಿ ಇಲಾಖೆ ನಿರೀಕ್ಷಕ ಬಿಎಸ್ ಪೃಥ್ವಿ ಮತ್ತು ಅಧಿಕಾರಿಗಳಾದ ಧರಣೀಶ್, ಮಲ್ಲಿಕಾರ್ಜುನ್, ಮುದ್ದುರಾಜು, ಹಾಸನ ಅಬಕಾರಿ ಇಲಾಖೆ ನಿರೀಕ್ಷಕಿ ಮೀನಾಕ್ಷಿ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ಸಿವಿ ರಾಮಣ್ಣವರ ಜನ್ಮ ಶತಮಾನೋತ್ಸವದ ಸ್ಮರಣೆಯ ಸಂದರ್ಭದಲ್ಲಿ ಫೆಬ್ರವರಿ 28ರಂದು ಹಾಸನದ ಎವಿಕೆ ಕಾಲೇಜಿನಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಎಂದು ಕಾಲೇಜಿನ ಪ್ರಾಂಶುಪಾಲರಾದ ಚಂದ್ರಶೇಖರ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿ, ಎವಿಕೆ ಪದವಿ ಪೂರ್ವ ಕಾಲೇಜು ಹಾಸನ, ಭಾರತ ಜ್ಞಾನ ವಿಜ್ಞಾನ ಸಮಿತಿ, ಹಾಸನ ಜಿಲ್ಲೆ ಕ್ವಾರ್ಕ್ ಅಕಾಡೆಮಿ ಇವರ ಸಂಯುಕ್ತಾಶ್ರಯದಲ್ಲಿ ರಾಷ್ಟ್ರೀಯ ವಿಜ್ಞಾನೋತ್ಸವ ಆಚರಣೆ ಮಾಡಲಾಗುತ್ತದೆ. ಭಾರತಕ್ಕೆ ವಿಜ್ಞಾನ ಕ್ಷೇತ್ರದಲ್ಲಿ ಮೊಟ್ಟ ಮೊದಲ ನೊಬೆಲ್ ಪಾರಿತೋಷಿಕ ತಂದುಕೊಟ್ಟು ವಿಜ್ಞಾನದಂಗಳದಲ್ಲಿ ಸ್ವಾವಲಂಬಿಯಾಗಿಸಲು ಪ್ರೇರಣೆಯಾದ ಭಾರತದ ಶ್ರೇಷ್ಠ ಬೌದ್ಧ ವಿಜ್ಞಾನಿ ಭಾರತ ರತ್ನ ಸರ್ ಸಿವಿ ರಾಮನ್ ಅವರ ಪರಿಣಾಮ ಜಗತ್ತ ಹೀರುಗೊಳಿಸಿದ ದಿನ ಫೆಬ್ರವರಿ 28 ಆಗಿದ್ದು, 1928 ಆ ನೆನಪಿನಲ್ಲಿ ಭಾರತದ ವಿಜ್ಞಾನದ ಸಾಧನೆಯನ್ನ ಜನತೆಗೆ ತಿಳಿಸುವ, ವಿಜ್ಞಾನ ಶಿಕ್ಷಣಕ್ಕೆ ಉತ್ತೇಜನ ನೀಡುವ, ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಸಂಶೋಧನೆಗೆ ಪ್ರೋತ್ಸಾಹ ನೀಡಲು ಹಾಗೂ ವೈಜ್ಞಾನಿಕ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತದೆ.
ಜಗತ್ತು 2024ರ ರಾಷ್ಟ್ರೀಯ ವಿಜ್ಞಾನ ದಿನದ ಘೋಷಣೆ, ಸುಸ್ಥಿರ ಭವಿಷ್ಯಕ್ಕಾಗಿ ವಿಜ್ಞಾನ ಶೀರ್ಷಿಕೆಯಡಿ ಹಾಗೂ ಭಾರತ ಎದುರಿಸುತ್ತಿರುವ ಪರಿಸರ, ಆರೋಗ್ಯ ಹಾಗೂ ಆರ್ಥಿಕ ಸಮಸ್ಯೆಗಳಿಗೆ ವಿಜ್ಞಾನ ಹಾಗೂ ವೈಜ್ಞಾನಿಕ ಸಂಶೋಧನೆಗಳ ಅಭಿವೃದ್ಧಿಗೆ ವಿದ್ಯಾರ್ಥಿಗಳಿಗೆ ಉತ್ತೇಜನ ನೀಡಲು ಕರೆ ನೀಡಿದೆ ಅಂತ ತಿಳಿಸಿದರು. ಪೂರ್ವ ಕಾಲೇಜು, ಭಾರತೀಯ ಜ್ಞಾನ ವಿಜ್ಞಾನ ಸಮಿತಿ ಮತ್ತು ಮೇಧಸ್ವಿ ಎಜುಕೇಶನ್ ಟ್ರಸ್ಟ್ ಕ್ವಾರ್ಕ್ ಅಕಾಡೆಮಿ ವತಿಯಿಂದ ನಾವು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಪರವಾಗಿ ನಾವು ನಮ್ಮ ಕಾಲೇಜಿನಲ್ಲಿ ವಿಜ್ಞಾನೋತ್ಸವ, ಸುಸ್ಥಿರ ಭವಿಷ್ಯಕ್ಕಾಗಿ ವಿಜ್ಞಾನ, ಸೈನ್ಸ್ ಎಕ್ಸ್ಪೋ, ಸೈನ್ಸ್ ಅಂಡ್ ಟೆಕ್ನಾಲಜಿ ಫಾರ್ ಎ ಸಸ್ಟೈನಬಲ್ ಫ್ಯೂಚರ್. ಈ ಕಾರ್ಯಕ್ರಮದ ಉದ್ದೇಶ ವಿಜ್ಞಾನದ ಅರಿವನ್ನು ಮೂಡಿಸೋದಕ್ಕೋಸ್ಕರ ಈ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ 8, 9, 10ನೇ ತರಗತಿ ಮಕ್ಕಳುಗಳಿಗೆ ಹಾಗೂ PUC ಓದ್ತಾರ ಅಂತ ಮಕ್ಕಳುಗಳಿಗೆ ಹಾಗೂ ಪದವಿ ಓದ್ತಾರ ಅಂತ ಮಕ್ಕಳುಗಳಿಗೆ ನಾವು ಆ ದಿನ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಮೊದಲಿಗೆ ಚಟುವಟಿಕೆ ಒಂದು ಬಾಲ ವಿಜ್ಞಾನಿ ಅಂತ, ಅದು ರಾಮನ್ ಎಫೆಕ್ಟ್ ಅಪ್ಲಿಕೇಶನ್ಸ್ ನ ಮಕ್ಕಳುಗಳಿಗೆ ತಿಳಿಸ್ಬೇಕು ಅಂತ ಹೇಳಿ ಸರ್ ಸಿ ವಿ ರಾಮನ್ 1930ನೇ ಇಸ್ವಿದವರೆಗೂ ನೊಬೆಲ್ ಪ್ರೈಸ್ ಸಿಕ್ಕಿತ್ತು. ಅದಾದ ನಂತರ ವಿಜ್ಞಾನದಲ್ಲಿ ಅಷ್ಟು ಪರಿಣಾಮಕಾರಿ ಭಾರತದಲ್ಲಿ ಯಾರು ವಿಜ್ಞಾನಿಗಳು ಹೊರಹೊಮ್ಮಿಲ್ಲ. ಅದಕ್ಕೆ ವಿಜ್ಞಾನದ ಅರಿವು ಮೂಡಿಸೋಕ್ಕೋಸ್ಕರ ಬಾಲ ವಿಜ್ಞಾನಿ ಅಂತ ಹೇಳಿ 8, 9, 10 ತರಗತಿ ಮಕ್ಕಳುಗಳಿಗೆ ಒಂದು ರಾಮನ್ ಎಫೆಕ್ಟ್ ಅಪ್ಲಿಕೇಶನ್ಸ್ ಮೇಲೆ ಒಂದು ಪ್ರಬಂಧ ಸ್ಪರ್ಧೆನ ಇಟ್ಕೊಂಡಿದ್ದೀವಿ. ಹಾಗೆ ಎರಡನೇ ಚಟುವಟಿಕೆ ನನ್ನನ್ನು ಬೆರಗುಗೊಳಿಸಿದ ವಿಜ್ಞಾನಿ ಅಂತ ಹೇಳಿ ಕಥಾ ವಿವರಣೆ, ಒಂದು ಸ್ಪೀಚ್ ನ ಇಟ್ಕೊಂಡಿದೀವಿ. ಯಾರು ವಿಜ್ಞಾನಿ ಅವ್ರಿಗೆ ಇನ್ಸ್ಪೈರ್ ಮಾಡಿದ್ರು ಅನ್ನೋ ಟಾಪಿಕ್ ಮೇಲೆ 8, 9 ತರಗತಿಗಳಿಗೆ ಇಟ್ಕೊಂಡಿರೋಂಥದ್ದು. ಹಾಗೆ ವಿಜ್ಞಾನ ಶಾಲೆ, ಸೈನ್ಸ್ ಸ್ಕೂಲ್ ಅಂತ ಹೇಳಿ ಒಂದು ಟಾಪಿಕ್ ಇಟ್ಕೊಂಡಿದೀವಿ. ಆ ಸ್ಕೂಲಿಂದ ಒಂದು ಸೈನ್ಸ್ ಮಾಡೆಲ್ ಮಾಡ್ಬೋದು ಅಥವಾ ಟ್ಯಾಬ್ಲೋ ಮಾಡ್ಬಿಟ್ಟು ಅವತ್ತು ಅದನ್ನು ಎಕ್ಸಿಬಿಟ್ ಮಾಡಕ್ಕೆ ಹಮ್ಮಿಕೊಂಡಿದೀವಿ. ಹಾಗೆ ಇನ್ನೊಂದು ಕಾರ್ಯಕ್ರಮ ಇಟ್ಕೊಂಡಿದೀವಿ. ಮಧ್ಯಾಹ್ನ 3 ಗಂಟೆಗೆ ವಿಜ್ಞಾನ ಸಂವಾದ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಆ ಒಂದು ಸಂವಾದ ಕಾರ್ಯಕ್ರಮಕ್ಕೆ ಚೀಫ್ ಗೆಸ್ಟ್ ಆಗಿ ಡಾಕ್ಟರ್ BHM ದಾರುಕೇಶ ಅಂತ, ಇವರು ಸೀನಿಯರ್ ಸೈಂಟಿಸ್ಟ್ ಚಂದ್ರಯಾನ 3 ಮಿಷನ್ ಅಲ್ಲಿ ಇದ್ರು. ಅವ್ರ ಸಕಲೇಶಪುರ ತಾಲೂಕಿನ ಕ್ಯಾನಹಳ್ಳಿ ಬಳಿ ಕಳವಳಕಾರಿ ಸ್ಥಿತಿಯಲ್ಲಿ ಅಪರಿಚಿತ ಬಾಲಕ ಪತ್ತೆಯಾಗಿದ್ದಾನೆ. ಕಬ್ಬಿಣದ ಚೈನ್ ಅನ್ನು ಬಾಲಕನ ದೇಹಕ್ಕೆ ಸುತ್ತಲಾಗಿದೆ. ಸೊಂಟದಿಂದ ಕಾಲಿಗೂ ಕಟ್ಟಲಾಗಿದೆ. ಬಾಲಕನನ್ನ ನೋಡಿದವರು ಹಲವು ರೀತಿಯ ಅನುಮಾನವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಗ್ರಾಮದ ರಸ್ತೆ ಬಳಿಯಲ್ಲಿ ನಿಂತಿರುವ ಬಾಲಕ ಏನ್ ಕೇಳಿದ್ರೂ ಮಾತನಾಡ್ತಿಲ್ಲ, ಏನನ್ನೂ ಹೇಳ್ತಿಲ್ಲ. ಯಾವ ಕಾರಣಕ್ಕೀಗೆ ಮಾಡಲಾಗಿದೆ ಎಂದು ಅನುಮಾನ ಹುಟ್ಟಿಸಿದೆ. ಸುದ್ದಿ ತಿಳಿದ ಕೂಡಲೇ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಅಧಿಕಾರಿಗಳು ಹಾಗೂ ಗ್ರಾಮಾಂತರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಬಾಲಕನನ್ನ ರಕ್ಷಣೆ ಮಾಡಿ ಕರೆತಂದಿದ್ದಾರೆ. ಈ ಕುರಿತು ಬಾಲಕ ಹೇಳಿಕೆ ನೀಡಿದ ನಂತರ ಘಟನೆಯ ಹಿನ್ನೆಲೆ ತಿಳಿಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಡ್ಡಾಯವಾಗಿ 60% ಕನ್ನಡ ನಾಮಫಲಕ ಬಳಸಿ, ತಪ್ಪಿದ್ದಲ್ಲಿ ಮಸಿ ಬಳಿತೀವಿ, ಕರವೇ ಎಚ್ಚರಿಕೆ. ಹಸ್ತಾಂತರ ಸ್ವತ್ತುಗಳ ಶೀಘ್ರವಾಗಿ ಖಾತೆ ಮಾಡಿಕೊಡುತ್ತಿದ್ರೆ ಪ್ರತಿಭಟನೆ, ತಮ್ಲಾಪುರ ಗಣೇಶ್ ಎಚ್ಚರಿಕೆ.